ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ನಡೀತಾ ಇರುತ್ತೆ. ಮೇ 17ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೆಯುತ್ತೆ. ಸೊ ಒಂದು ತಿಂಗಳಲ್ಲಿ 2 ಮಾಸಗಳು ಅರ್ಧ ಭಾಗ ನಡೆಯುವಂಥದ್ದಿದೆ. ವಿಶೇಷವಾಗಿ ಮೇ 11ನೇ ತಾರೀಕು ಹನುಮ ಜಯಂತಿ, ಆಂಜನೇಯನ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಮುಂದಿನ ಅಂದರೆ 2027 ಜೂನ್ ನಂತರದಲ್ಲಿ ಶನಿ ತನ್ನ ನೀಚ ಕ್ಷೇತ್ರವಾದಂತಹ ಮೇಷರಾಶಿಗೆ ಬರ್ತಾನೆ. ಎಲ್ಲರೂ ಕೂಡ ಆ ಸಮಯದಲ್ಲಿ ಈಶ್ವರ, ಆಂಜನೇಯ ಅಥವಾ ಶನೇಶ್ವರನ ಆರಾಧನೆ ಮಾಡಿ ಅಂತ ಎಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ. ಈಗಿಂದನೇ ಅದನ್ನು ಪ್ರಾರಂಭ ಮಾಡ್ಕೊಳ್ಳಿ. ಶನಿ 30 ವರ್ಷಕ್ಕೆ ಒಂದ್ಸರಿ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಪ್ರಪಂಚಕ್ಕೆ ಹಲವಾರು ಕಂಟಕಗಳು ಅಥವಾ ಅನಾಹುತಗಳ ಸೃಷ್ಟಿ ಆಗೋದಕ್ಕೆ, ಪಾಪಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮ ಗ್ರಹವಾದಂತಹ ಶನಿ ಮಹಾತ್ಮ ನೀಚ ಕ್ಷೇತ್ರಕ್ಕೆ ಬರುವಂಥದ್ದು ಕಾರಣವಾಗುತ್ತೆ. ಹನುಮ ಜಯಂತಿಯ ಕಾರಣದಿಂದ ಮುಂದಿನ ದಿನಗಳ ಬಗ್ಗೆ ಅಥವಾ ಮುಂದಿನ ಒಂದು ಶನಿ ಪರಿವರ್ತನೆ ಬಗ್ಗೆ ಈಗಲೇ ತಿಳಿಸಬೇಕಾದಂತಹ ಅನಿವಾರ್ಯತೆ ಉಂಟಾಯಿತು. ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ. ಇದು ಹಲವಾರು ಶನಿ ದೋಷಗಳು ಅಥವಾ ಶನಿಯಿಂದ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ತುಂಬ ಉತ್ತಮವಾದಂತಹ ಪರಿಹಾರವಾಗಿರುತ್ತೆ. ಮುಂದಿನ 2.5 ವರ್ಷಗಳ ಕಾಲ ಇದರ ಅವಶ್ಯಕತೆ ಎಲ್ಲರಿಗೂ ಕೂಡ ಇರುತ್ತೆ. ಆಂಜನೇಯನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಮೇ 11ನೇ ತಾರೀಕು ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಬುಧ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಅದೇ ದಿನ ಶುಕ್ರನು ಕೂಡ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಬುಧನ ಮನೆಗೆ ಶುಕ್ರನ ಪರಿವರ್ತನೆ, ಶುಕ್ರನ ಮನೆಗೆ ಬುಧನ ಪರಿವರ್ತನೆ, ಬುಧ ಮತ್ತು ಶುಕ್ರರ ಒಂದು ಪರಿವರ್ತನಾ ಯೋಗ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ಎಲ್ಲ ರಾಶಿಯವರಿಗೂ ಕೂಡ. ಇನ್ನು ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಈ ಪರಿವರ್ತನೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಏಕೆಂದರೆ ಯಾವುದಾದ್ರೂ 1-2 ಗ್ರಹಗಳು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಆ ಮಾಸಗಳಲ್ಲಿ ಹಲವಾರು ಅನುಕೂಲಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಮೇ 15ನೇ ತಾರೀಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಬುಧ ಮತ್ತು ಶುಕ್ರನ ಪರಿವರ್ತನಾ ಯೋಗ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಕೂಡ ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಪಂಚಮಾಧಿಪತಿಯಾದಂತಹ ಶುಕ್ರ, ಸಪ್ತಮ ಮತ್ತು ಕರ್ಮಾಧಿಪತಿಯಾದಂತಹ ಗುರು ಅವರಿಬ್ಬರು ಲಗ್ನ ಕೇಂದ್ರದಲ್ಲಿ ಅಥವಾ ರಾಶಿ ಕೇಂದ್ರದಲ್ಲಿ ಸೇರುವಂಥದ್ದು ಕೇಂದ್ರ ಕೋಣಾಧಿಪತಿಗಳ ಯುತಿ ಕೇಂದ್ರದಲ್ಲಾಗುತ್ತೆ. ಜೊತೆಗೆ ಬುಧ ಶುಕ್ರರ ಒಂದು ಪರಿವರ್ತನಾ ಯೋಗ ಸೃಷ್ಟಿಯಾಗುತ್ತೆ. ಅದೇ ರೀತಿಯಲ್ಲಿ ಲಾಭಾಧಿಪತಿ ಕುಜ ಲಾಭದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಭಾಗ್ಯೋದಯಗಳನ್ನು ಕೊಡುವಂತಹ ಸ್ಥಾನದಲ್ಲಿ ರಾಹು, ಅವನ ಮೇಲೆ ಗುರುದೃಷ್ಟಿ. ಈ ಎಲ್ಲ ಕಾಂಬಿನೇಷನ್ಗಳು ಮಿಥುನ ರಾಶಿಯವರಿಗೆ ಮೇ 14ರಿಂದ ಆಲ್ಮೋಸ್ಟ್ ಜೂನ್ 15ರ ತನಕ ಬಹಳ ಒಂದು ಪ್ರಬಲವಾದ ಯೋಗಗಳು ಸೃಷ್ಟಿಯಾಗುತ್ತೆ. ಏನೆಲ್ಲ ಅನುಕೂಲಗಳನ್ನು ಈ ಸಮಯದಲ್ಲಿ ಪಡೆಯೋದಕ್ಕೆ ಸಾಧ್ಯ, ಮಿಥುನ್ ರಾಶಿಯವರು ಪ್ರಯತ್ನ ಮಾಡಿದರೆ ಖಂಡಿತ ಸಕ್ಸಸ್ಸನ್ನು ಕಾಣ್ತೀರ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಹಣಕಾಸಿನ ಅನುಕೂಲ ಇದೆಲ್ಲದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಸಿಗುತ್ತೆ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಕುಜ ಲಾಭದಲ್ಲಿದ್ದು ವಾಕ್ಸ್ಥಾನವನ್ನು ನೋಡೋದ್ರಿಂದ ತುಂಬ ಹೈಪರ್ ಆಕ್ಟಿವ್ ಆಗಿರುತ್ತೆ ಈ ಟೈಮ್. ಏಕೆಂದರೆ ಬುಧ ಶುಕ್ರರ ಪರಿವರ್ತನೆ ಇದೆ. ಜನ್ಮರಾಶಿಯಲ್ಲಿ 2 ಗುರುಗಳ ಸಂಚಾರವಾಗುತ್ತೆ. ದೈವಗುರು ಮತ್ತು ದೈತ್ಯಗುರು ಇಬ್ಬರು ಕೂಡ ರಾಶಿಯಲ್ಲಿದ್ದಾರೆ. ಕುಜ ಏಕಾದಶದಲ್ಲಿ ಸ್ವಕ್ಷೇತ್ರದಲ್ಲಿದ್ದು ವಾಕ್ಸ್ಥಾನವನ್ನು ನೋಡ್ತಾನೆ.
ಅನಿರೀಕ್ಷಿತವಾಗಿ ಎಲ್ಲಾದರೂ ವಾಗ್ವಾದಗಳಿಗೆ ಸಿಕ್ಕಾಕೊಳ್ಬೇಡಿ. ಬರುವ ಲಾಭಗಳಲ್ಲಿ ಹಿನ್ನಡೆ ಆಗುವ ಸಂದರ್ಭಗಳಿರುತ್ತೆ. ಸೌಮ್ಯವಾಗಿ ಕಳ್ಕೊಳ್ಳಿ ಈ ಸಮಯಗಳನ್ನು, ಏಕೆಂದರೆ ತುಂಬ ಅದ್ಭುತವಾದ ಲಾಭಗಳನ್ನು ಕೊಡುವಂತಹ ಸಮಯ. ವಾಗ್ವಾದಗಳನ್ನು ಅವಾಯ್ಡ್ ಮಾಡಿದರೆ ಖಂಡಿತ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಫೈನಾನ್ಷಿಯಲ್ ವಿಚಾರದಲ್ಲಿ ಮಿಥುನ್ ರಾಶಿಯವರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭ ಆಗುತ್ತೆ. ಸ್ವಲ್ಪ ಅಣ್ಣ ತಮ್ಮಂದರಲ್ಲಿ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸದ್ಯದ ಪರಿಸ್ಥಿತಿಗಳು ಉತ್ತಮವಾಗಿದೆ. ಯಾವುದೇ ಬ್ಯಾಂಕ್ ಲೋನ್ಗಳಿದ್ದರೆ ಅಥವಾ ಸಾಲಬಾಧೆಗಳಿದ್ದರೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಬಹಳ ಒಂದು ಉತ್ತಮವಾದಂತಹ ಸಮಯ ಇದು. ಮುಂದಿನ ದಿನಗಳಿಗೆ ಒಂದು ಉತ್ತಮವಾದಂತಹ ಫೌಂಡೇಶನ್ ಮಿಥುನ್ ರಾಶಿಯವರಿಗೆ ಈ ಟೈಮಲ್ಲಿ ಖಂಡಿತ ಸಿಗುತ್ತೆ. ನೀವು ಮಾಸ ಭವಿಷ್ಯಗಳನ್ನು ನೋಡೋದಿದ್ರೆ ಖಂಡಿತ ಈ ವರ್ಷದಲ್ಲಿ ಈ ಒಂದು ಮಾಸ ಮಿಥುನ್ ರಾಶಿಯವರಿಗೆ ಮೇ 14ರ ನಂತರ ಅತಿಶಯವಾದ ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಯಾವುದಾದ್ರೂ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡುವಂಥದ್ದಿದ್ರೆ, ಮಾರುವಂಥದ್ದಿದ್ರೆ ಖಂಡಿತ ಶುಭ ಸಮಯ. ಮಿಥುನ್ ರಾಶಿಯವರಿಗೆ ಸ್ಥಿರ ಆಸ್ತಿಗಳು, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ಅಥವಾ ಭೂಮಿ ಖರೀದಿ ಮಾಡುವಂಥದ್ದು, ಭೂಮಿಯನ್ನು ಮಾರುವಂಥದ್ದು ಅಥವಾ ಹೊಸ ಮನೆ ಕಟ್ಟುವಂಥದ್ದು, ಹೊಸ ವಾಹನ ಖರೀದಿ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ಮಿಥುನ್ ರಾಶಿಯವರು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಅನುಕೂಲಗಳು ಈ ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಪ್ರಯತ್ನವನ್ನು ಹೆಚ್ಚಿಸ್ಕೊಂಡ್ರೆ ಅನುಕೂಲಗಳನ್ನು ಕಾಣ್ತೀರ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ಇದೆಲ್ಲದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಯಾವುದೇ ನೆಗೆಟಿವ್ಗಳಿಲ್ಲ ಮಿಥುನ್ ರಾಶಿಯವರಿಗೆ. ಇಡೀ ವರ್ಷದ ಮಾಸ ಭವಿಷ್ಯಗಳನ್ನು ನೋಡುವಂಥದ್ದಿದ್ರೆ ಮಿಥುನ್ ರಾಶಿಯವರಿಗೆ ಈ ಮಾಸ ತುಂಬ ಒಳ್ಳೆಯದು. ಮುಂದಿನ ಜೂನ್ ತಿಂಗಳಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಗುರು ಪ್ರಾರಂಭದಲ್ಲಿ ಅಷ್ಟು ಒಳಿತನ್ನು ಮಾಡುವ ಸ್ಥಿತಿಯಲ್ಲಿರೋದಿಲ್ಲ. ಆದರೂ ಕೂಡ ನಿಮಗೆ ಗುರುಬಲ ಬರೋದಕ್ಕಿಂತ 1 ತಿಂಗಳು ಮುಂಚೆನೇ ಅದರ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸಮಯ ಮೇ 14ರ ನಂತರ ಮಿಥುನ್ ರಾಶಿಯವರಿಗೆ ತುಂಬ ಒಳ್ಳೆಯದನ್ನು ಕಾಣ್ತೀರ. ಯಾವುದೇ ಶತ್ರುಬಾಧೆಗಳಿಲ್ಲ. ಅತಿಯಾಗಿ ಸ್ನೇಹಿತರನ್ನು ಬಿಲೀವ್ ಮಾಡಬೇಡಿ, ಯಾಕೆಂದರೆ ನಿಮಗೆ ಷಷ್ಠಾಧಿಪತಿ ಕುಜ, ಅವನು ರಾಶಿಗೆ ಯಾವುದೇ ಮಿತ್ರತ್ವ ಇಲ್ಲ. ಸ್ನೇಹಿತರು ನಿಮ್ಮಿಂದ ಅನುಕೂಲ ಆಗುತ್ತೆ ಬಿಟ್ಟರೆ ನಿಮಗೆ ಅನುಕೂಲಗಳು ಯಾವತ್ತಿದ್ರೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಮತ್ತು ಶುಕ್ರನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಇದು ಖಂಡಿತ ಶುಭ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವೈವಾಹಿಕ ಜೀವನ, ದಾಂಪತ್ಯದಲ್ಲಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಇದೆಲ್ಲ ಮಿಥುನ್ ರಾಶಿಯವರಿಗೆ ಖಂಡಿತ ಸಿಗುತ್ತೆ. ಏಕೆಂದರೆ ಸಪ್ತಮಾಧಿಪತಿನೇ ಮುಂದಿನ ತಿಂಗಳಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ದಾಂಪತ್ಯದಲ್ಲಿ ಸಾಮರಸ್ಯ, ಆರೋಗ್ಯದ ಅಭಿವೃದ್ಧಿ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಅದ್ಭುತವಾದಂತಹ ಗುರುಬಲ. ಈ ಸಮಯದಲ್ಲಿ ದಾಂಪತ್ಯ ಜೀವನ, ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಾದರೆ ಲೈಫ್ ಟೈಮಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ತುಂಬ ಸುಲಭದಲ್ಲಿ ಒಂದು ಜೀವನವನ್ನು ಮಾಡೋದಕ್ಕೆ ಮಿಥುನ್ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ವೈವಾಹಿಕ ಜೀವನಗಳನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳದೆ ಇರೋದು ತುಂಬ ಒಳ್ಳೆಯದು. ಅಷ್ಟಮ ಮೃತ್ಯುಸ್ಥಾನಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಕರ್ಮ ಉದ್ಯೋಗದಲ್ಲಿ ಮಿಥುನ್ ರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ, ಯಾಕೆಂದರೆ ಮೃತ್ಯುಸ್ಥಾನಾಧಿಪತಿ ಕರ್ಮದಲ್ಲಿದ್ದಾನೆ. ಯಾವುದೇ ಮೃತ್ಯುಕಂಟಕ ಇಂತಹ ಬಾಧೆಗಳು ಖಂಡಿತವಾಗ್ಲೂ ಇರೋದಿಲ್ಲ. ಶುಭ ಫಲಗಳನ್ನು ಕಾಣ್ತೀರಾ, ಒಳಿತನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಗ್ಯೋದಯಗಳ ಒಂದು ಅಭಿವೃದ್ಧಿಯ ವಿಚಾರ ಬರೋದಾದರೆ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ, ಇವೆಲ್ಲದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿಥುನ್ ರಾಶಿಯವರಿಗೆ ಮುಂದಿನ ದಿನಗಳು ತುಂಬ ಉತ್ತಮವಾಗಿದೆ. ಪ್ರಧಾನವಾಗಿ ವೈವಾಹಿಕ ಜೀವನ, ದಾಂಪತ್ಯ, ವಿವಾಹ ಇಂತಹ ಶುಭ ಕಾರ್ಯಗಳು, ಸಂತಾನ, ಎವ್ರಿಥಿಂಗ್ ಖಂಡಿತ ಶುಭ ಆಗುತ್ತೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಗುರು ಪರಿವರ್ತನೆ, ಕರ್ಮಾಧಿಪತಿ ಗುರು ಮುಂದಿನ ದಿನಗಳಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಕರ್ಮದಲ್ಲಿ ಶನಿ ಇದ್ದಾನೆ. ಶನಿಯ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಕೂಡ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಜೂನ್ 1ರ ನಂತರದ ಸಮಯ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಏನಾದರೂ ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆ, ಪ್ರಮೋಷನ್, ಬಡ್ತಿ ಅಥವಾ ಹೊಸ ಉದ್ಯೋಗ, ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ನೀವು ಕಾಣಬಹುದು. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣೋದಕ್ಕೆ ಸಾಧ್ಯ.
ಯಾವುದಾದ್ರೂ ದಶಾಭುಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೆ ಖಂಡಿತ ಒಮ್ಮೆ ನಿಮ್ಮ ಕುಂಡಲಿಯನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಸೂಕ್ತ. ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ, ಅನಿರೀಕ್ಷಿತ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಖಂಡಿತ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಿಥುನ್ ರಾಶಿಯವರು. ವ್ಯಯಸ್ಥಾನದಲ್ಲಿ ರವಿ ಮತ್ತು ಬುಧನ ಸಂಚಾರ ಆಗುತ್ತೆ. ಮೇ 15ರಲ್ಲಿ ಸೂರ್ಯ ವ್ಯಯಸ್ಥಾನಕ್ಕೆ ಬರ್ತಾನೆ. ಮೇ 14ನೇ ತಾರೀಕು ಬುಧ ವ್ಯಯಸ್ಥಾನಕ್ಕೆ ಬರ್ತಾನೆ. ಅಂದರೆ ಬುಧಾದಿತ್ಯ ಯೋಗ 12ನೇ ಮನೆಯಲ್ಲಿ ಉಂಟಾಗುತ್ತೆ ಮಿಥುನ್ ರಾಶಿಯವರಿಗೆ. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದರೆ ಈ ಬುಧ ಶುಕ್ರರ ಒಂದು ಪರಿವರ್ತನಾ ಯೋಗ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ ತುಂಬ ಕಾರಣ ಆಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಶಾಶ್ವತವಾದ ಒಂದು ವ್ಯವಸ್ಥೆಗಳನ್ನು ಮಿಥುನ್ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಈ ಎಲ್ಲ ವಿಚಾರಗಳು ಮಿಥುನ್ ರಾಶಿಯವರಿಗೆ ಖಂಡಿತ ಒಳ್ಳೆಯದನ್ನು ಮಾಡುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಸಾಧ್ಯವಾದಷ್ಟು ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ. ಕರ್ಮದಲ್ಲಿ ಶನಿ ಇದ್ದಾನೆ. 11ನೇ ತಾರೀಕು ಹನುಮ ಜಯಂತಿಯ ದಿನ ಆಂಜನೇಯನ ದರ್ಶನ ಮಾಡಿ. ಮಿಥುನ್ ರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಮೇ ತಿಂಗಳಲ್ಲಿ ಎಲ್ಲ ಗ್ರಹಗಳು ಕೂಡ ಮಿಥುನ್ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.